ದೇವೇಗೌಡರು ಅಫಿಡೇವಿಟ್ ಕೊಟ್ಟಿದ್ದಾರೆ ಉದಯವಾಡ ಅಡ್ವೊಕೇಟಿಗಿಟ್ಟು ಹೈಕೋರ್ಟ್ನಲ್ಲಿ. ಅವರೇ ಅಧ್ಯಕ್ಷರು, ನಾವು ಅವ್ರನ್ನ ತೆಗೆಯಲ್ಲ ಅಂಥೇಳಿ. ಬಟ್ ಆದರೆ ಅಲ್ಲಿ ಕುಮಾರಸ್ವಾಮಿ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಬಗ್ಗೆ ಹೈಕೋರ್ಟ್ ಏನು ಹೇಳುತ್ತೆ ಅಂತ ನೋಡಬೇಕು. ಹೈಕೋರ್ಟ್ನವರು, ಯಾಕಂದರೆ ನನಗೆ ಪದೇ ಪದೇ ದುಡ್ಡು ಖರ್ಚು ಮಾಡಿ ಲಾಯರಿಗಳು ಶಕ್ತಿ ಇಲ್ಲ. ಹೈಕೋರ್ಟ್ನವರು ಇದನ್ನು ನೋಡಿ ಸೋಮೋಟಿವ್ ತೊಗೊಂಡು ಏನಾದರೂ ನ್ಯಾಯ ಕೊಡೋದಾದರೆ ನ್ಯಾಯದೇವತೆ ಕೈ ಮುಗಿತೀನಿ ನಾನು. ಒರಿಜಿನಲ್ JDS ಜನತಾದಳದ ಕಾರ್ಯಕರ್ತರದ್ದು, ಸಾವಿರಾರು ಜನ ಕಾರ್ಯಕರ್ತರು ತಮ್ಮ ಬಲಿದಾನ ಕೊಟ್ಟು ಈ ಪಕ್ಷವನ್ನು ಕಟ್ಟಿದ್ದು. ಯಾರೂ ಇಲ್ಲದೆ ಇದ್ದಾಗ ದೇವೇಗೌಡರಿಗೆ ಕೈ ಹಿಡಿದಿದ್ದು. ಸೊ ಹಾಗಾಗಿ JDS ಇವತ್ತು ಕಾರ್ಯಕರ್ತರ ಶಕ್ತಿಯೇ JDS ಶಕ್ತಿ. ಅದು ಶಕ್ತಿ ಇಲ್ಲ ಅಂಥೇಳಿ ಚನ್ನಪಟ್ಟಣ ನಿರೂಪಿತವಾಯಿತು. ಏನು ಕುಮಾರಸ್ವಾಮಿ ಅವರು, ಓಹೋ ನಾನು ಗೆಲ್ತೀನಿ ಚನ್ನಪಟ್ಟಣದಲ್ಲಿ. ನಾನು ಹೇಳಿದೆ ಕುಮಾರಸ್ವಾಮಿ, ಆವಾಗ CM ಇಬ್ರಾಹಿಂ ಇದ್ದರು, ನಿಮಗೆ 22,000 ಗೆಲ್ಲಿಸಿದ್ರು, ಈಗ ಅವರಿಲ್ಲ, ಹೋಗಿ ನೋಡಿ ನಿಮಗೆ ಗೊತ್ತಾಗತ್ತೆ ಮಸಾಲೆ ದೋಸೆ ರುಚಿಯ ಅಂಥೇಳಿ ಅಂತ. ಹೋದರು ನನ್ನನ್ನು ಬಿಟ್ಟು. ಚನ್ನಪಟ್ಟಣದಲ್ಲಿ ಪಟ 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 ಅಂತ 150 ಕೋಟಿ ಖರ್ಚು ಮಾಡಿದ್ರು. 30,000ಕ್ಕೆ ಹತ್ತತ್ರ ಓಟಿಗೆ ಸೋತರು. ಏನು ಅವನ ಮಗ ಹೇಳ್ದು ಸಾಬ್ರು ಓಟ್ ಕೊಟ್ಟಿಲ್ಲ, ಆಯಿತು ಸಾಬ್ರು ಓಟ್ ಬೇಡ ಅಂದ್ರಿ, ನಿಮ್ಮಪ್ಪ ಕೊಟ್ಟಿಲ್ಲ. ಒಕ್ಕಲಿಗರು ಕೊಟ್ಟವ್ರ 60% ಒಕ್ಕಲಿಗರು ಯೋಗೀಶಿಗೆ ಕೊಟ್ಟವ್ರೆ. ಇಲ್ಲದ್ರೆ 1,05,000 ಬರೋದೇ ಇಲ್ಲ. 70% ಬಂದುಬಿಟ್ರೆ ಇವರೇ 1,00,000 ಬರ್ಬೇಕಾಯ್ತಲ್ಲ. 1,10,000 ಓಟ್ನಲ್ಲಿ 95,000 ಓಟ್ ಪೋಲಾಗಿದೆ. ಆ 95,000ದಲ್ಲಿ ಇವ್ರಿಗೆ 70% ಅಂದರೆ ಎಷ್ಟಾಯಿತು? 80,000 ಹತ್ತತ್ರ ಆಯಿತು. ಎಲ್ಲೈತು ಬಾಕಿ ಓಟು?